ಹೋತೇವ್ರಿ ನಾವ್ ಸರ್ಕಾರ ಕೊಟ್ಟಿದ್ದ ಜಾಗಕ್ಕೆ ಹೋತೇವ್ರಿ ಆದ್ರ ನಮ್ಗೆ ಅದೇ ಜಾಗ ಕಾಯಂ ಬೇಕ್ರಿ ಮತ್ತ 5 ವರ್ಷ ಇವ್ರು ತುಂಬಾನ ಮತ್ತ ಒಬ್ಬರು ಬರ್ತಾರ ಅವ್ರದೊಂದ್ 5 ವರ್ಷಕ್ಕೆ ಮತ್ತ ಅವ್ರ ಕಿತ್ತಾನಾರ ಮತ್ತೆ ಎಲ್ಲಿ ಹೋಗೋದ್ರಿ ನಾವು ಏನ್ ಚಂತಾನೇನ್ ಕಿತ್ತದ್ ಬಡದ್ರ ನಾವು ಬಡ ಜನರಿ ನಮ್ಗೆ ದುಡ್ಡ ತಕ ಹೊಟ್ಟಿ ತುಂಬದಿಲ್ರಿ ನಾವು ದುಡ್ದಿಂದ ನಮ್ ಹೊಟ್ಟಿ ತುಂಬದು ಈಗ ಹೊಸ ಪತ್ರಗಳು ಕಿತ್ಕೊಂಡ್ ಬಂದಿರ ನಮ್ ಅರ್ಧ ಪತ್ರಗಳು ಎಲ್ಲ ಹಾಳಾಗ್ಯಾವ್ರಿ ಯಾರು ನಮ್ ಕೊಡೋರ್ರಿ ಇಂತ ಸಣ್ಣ ಸಣ್ಣ ಮಕ್ಕಳು ಒಂದ್ ಮಳೆ ಕುತ್ತೇವ್ರಿ ರಾತ್ರಿ ಆಗಲ್ ಕೂಳ ನೀರ್ ಒಂದಾಗೈತ್ರಿ ನಮ್ಗೆ ಆಜು ಬಾಜು ಇದ್ದವ್ರು ಸ್ವಲ್ಪ ನೀರ ಇದು ಲೈಟ್ ಕುಡ್ಲತ್ತಾರ ಲೈಟ್ ಇಲ್ರಿ ಕತ್ಲಾಗದೇವ್ರಿ ನಾವು ರಾತ್ರಿ ಬಗಳ ನಾಯಿಗಳು ಇರ್ತಾವ್ರಿ ಇಲ್ಲಿ ಹಾವ ಚೋಳ ಎಲ್ಲಾ ಇರ್ತಾವ್ರಿ ಇಂತರ ನಾವು ಸಂಸಾರ ಮಾಡ್ಲತ್ತೇವ್ರಿ ಸರ್ಕಾರ ಮೇಲೆ ವಿಶ್ವಾಸ ಹೋಗ್ಬಿಟ್ಟೈತ್ರಿ ಸರ್ ನಮ್ಗೆ ಸರ್ಕಾರ ಬಾಳ ಮೋಸ ಮಾಡೈತ್ರಿ ಕೋಟಿಗೆ 25 ವರ್ಷದಲ್ಲಿ ಸಂಸಾರ ಮಾಡ್ಕಿಚಿನ್ ಒಮ್ಮೆ ಬೀದಿ ಆಗಿದ್ರೆ ನಾವ್ ಎಲ್ಲಿ ಹೋಗಮ್ರಿ ಸರ್ಕಾರಕ್ಕೆ ಓಟ್ ಹಾಕ್ತೇವ್ರಿ ಎಲ್ಲಾ ಹಾಕ್ತೇವ್ರಿ ಲೈಟ್ ಬಿಲ್ ತುಂಬ್ಯಾವ್ರಿ ಗರ್ಪಟ್ಟಿ ತುಂಬ್ಯಾವ್ರಿ ನಮ್ಗೇನೋ ಆಧಾರ ಇಲ್ಲ ಅಂದ್ರೆ ನಾವು ಹೋಗೋದೇ ಎಲ್ಲಿ ರೀ ಸರ್ಕಾರ ಮೇಲೆ ವಿಶ್ವಾಸ ಇಲ್ರಿ ನಮ್ಮ ಪಾಲಿಗೆ ಸರ್ಕಾರ ಸಾತ್ ಹೋಗಿತ್ತು ಅಂತ ಬಿಟ್ಬಿಟ್ಟೇವ್ರಿ ಸರ್ ನಾವು 22 ಸಂಸಾರ ಮಾಡಿನ್ರಿ ಅಲ್ಲಿ ಅಡಿಗೆ ಹೊಲ ಇಲ್ಲ ಊರ ಮನಿ ಇಲ್ಲ ಸರ್ಕಾರಕ್ಕೆ ದಮ್ ಇದ್ಲಿಕ್ಕೆ ಅಂದ್ರ ಬಿಟ್ಟು ಬಿಡ್ತಾನ್ರಿ ಅವ ನಮ್ಗೆ ಬೇಕಾಗಿದೆ ಅದೇ ಜಾಗ ರೀ ದಮ್ ಪರಿಹಾರ ಏನು ಬ್ಯಾಡ್ರಿ ನಮ್ಗೆ ಬೇಕಾಗಿದೆ ಅದೇ ಜಾಗ ರೀ ಇಲ್ಲಕಂದ್ರ ನಮ್ಗೆ ಏನು ಪರಿಹಾರ ಬ್ಯಾಡ್ರಿ ನೀರಿಂದ ಬಿ ಸ್ವಲ್ಪ ಹೈರಾಣ ಐತ್ರಿ ನಾವು ನೀರಿಗೆ ಇಲ್ಲಿ ಹುಳ ಹೋಗ್ಬಿಟ್ಟಿ ಮಕ್ಕಳದು ಬಾಳ ಸಾಲಿಗೆ ಹೋಗೋ ಬಾಳ ತೊಂದ್ರೆ ಆಗ್ಲತ್ತದ್ರಿ 20 ವರ್ಷ ಮತ್ತ ಊರ್ ಹೊರಗ್ ಕೊಡ್ತಾರೆ ಸರ್ ಮತ್ತ ಒಂದ್ ಯಾವ ನಂದ್ ಜಾಗನೋ ಮತ್ತ ಕಿತ್ತನೋರಿ ಅವ್ರು ನಂಬಿಕೆ ಅನ್ನೋದೇ ಇಲ್ಲ ಗೌರ್ಮೆಂಟ್ ಸರ್ಕಾರ ಮ್ಯಾಗ ನಂಬಿಕೆ ಇಲ್ಲ ಈ ಶಾಸಕರು ಬಂದ್ರು ಮತ್ತೊಬ್ಬ ಶಾಸಕರು ಬಂದ್ರು ಮತ್ತ ಕಿತ್ತಂತಾರ ಕೊಡ್ತಾರ್ರಿ ಈಗ ಇವ್ರು ಸರ್ಕಾರಕ್ಕೆ ಇದ್ದಾರ್ರಿ ಮತ್ತೆ ಇವ್ರು ಬಿದ್ದು ಹೋಗಿಂದ ಮತ್ತೆ ಅವ್ರು ಸರ್ಕಾರ ಬೇಕಾದ್ರೆ ಅವ್ರು ಕಿತ್ತಂತಾರೆ ಮತ್ತೆ ಎಲ್ಲಿ ಹೋಗಮ್ರಿ ನಾವು ಸಂತಾರ ಕಿತ್ತಂದ್ರ ಕುಡಿಲಾಕ್ ನೀರ್ ಸದಿ ಇಲ್ಲಾರ್ದಂಗ ಆಗೈತ್ರಿ ನಮ್ಗೆ ಇಲ್ಲಿ ಬಂತಿ ರೋಡ್ ಮ್ಯಾಗ ಕುಂದ್ರಿಸಿ ಬಿಟ್ಟಾರ ಹಂಗಾಗೈತ್ರಿ ನಮ್ಗೆ ಇಲ್ಲಿ ಗೌರ್ಮೆಂಟ್ ಈ ಸರ್ಕಾರ ಬೇಡಕ್ಕೂ ಅಧಿಕಾರನೂ ಇಲ್ಲ ಯಾಕಿಲ್ರಿ ನಮ್ಗೆ ಏನು ಇಟ್ಟಿಲ್ಲ ಅಲ್ಲಿ ಅವರು ಕುಡ್ರಿ ಅಂತ ಕೊಟ್ಟಿಗೆ ಕಸ್ಕೊಂಡ್ರ ಈ ಕೊಟ್ಟಿಗೆ ಅವರೇ ಗೌರ್ಮೆಂಟ್ ಕಾಗದ ಪತ್ರ ನಳ ಬಿಲ್ ತುಂಬ್ಕೊಂಡಾರ ಬಿರಾಡ್ ತುಂಬ್ಕೊಂಡಾರಿ ಎಲ್ಲಾ ಮಾಡ್ಯಾರಿ ಮಾಡಿ ಈ ನಮನಿ ಮಾಡ್ಯಾರ ಅಂದಾಗ ಯಾಕೆ ಬಿಡ್ಬೇಕು ಯಾವಾಗ ಬಿಡ್ಲಿ ಹೇಳ್ರಿ ಯಾರಿಗೆ ಕೇಳ್ಬೇಕು ಹೇಳ್ರಿ ನಾವು ಮೂಕ್ ಮಂದಿ ಸರ್ ಓದಲ್ಲವ್ರಲ್ಲ ಓದೋದ್ರ ಗೊತ್ತಿಲ್ಲ ಯಾರಿಗೆ ಈ ಜಾಗದ ಯಾರಿಗೆ ನಿಮ್ಗೆ ಕಾಗದ ತೋರ್ಸೋರು ಮತ್ತೆ ಅಂತವ್ರಿಗೆ ಮತ್ತೆ ಕಿತ್ತೋದ್ರೆ ಏನ್ ಪರಿವಾರ ಬೇಡ್ಬೇಕು ಹೇಳ್ರಿ ಅದು ಪರಿವಾರ ಬೇಡ ಅವ್ರು ಬೇಡ ಯಾರು ನಿಮ್ಮ ಕೈಕಾಲು ಬಿದ್ದು ನಾವು ಜೀವನ ಮಾಡ್ಕೊತೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ರ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗ್ನಿಷ್ಠಿಕ್ಕಿ. ಮಾನ್ಯ ಘನ ನ್ಯಾಯಾಲಯದ ಆದೇಶದ ಮೇರೆಗೆ 842 2/2 ದಲ್ಲಿ ವಾಸ ಮಾಡ್ತಿರ್ತಕ್ಕಂಥ 84 ಕುಟುಂಬಗಳ ಸ್ಥಳಾಂತರ ಮಾಡಲಾಯಿತು. ಅಲ್ಲಿ ಬದುಕು ಕಟ್ಟಿಕೊಂಡಂತ ಕುಟುಂಬಸ್ಥರು ಬೇರೆ 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 ಕಡೆ ಚೆದ್ರು ಹೋಗಿದ್ದಾರೆ. ಅವರಿಗೆ ಪುರಸಭೆ ವತಿಯಿಂದ ಅಲ್ಲಲ್ಲಿ ಪುನರ್ವಸತಿ ಶಿಬಿರಗಳನ್ನ ತೆರೆಯಲಾಗಿದ್ರು ಕೂಡ ಅವ್ರು ಯಾರು ಅಲ್ಲಿ ವಾಸ ಮಾಡ್ತಾ ಇಲ್ಲ. ಅವರು ಸ್ವಂತದ ಬದುಕನ್ನ ಕಟ್ಟಿಕೊಡಲು ಮುಂದೆ ಬಂದಿದ್ದಾರೆ ಮತ್ತು ಅವರು ಬೇರೆಯವರ ಜಾಗದಲ್ಲಿ ಕೂಡ ಅವರು ಶೆಡ್ ಹಾಕ್ತಾ ಇದ್ದಾರೆ. ಸೊ ಅಲ್ಲಿ ಬೇರೆಯವರ ಜಾಗದಲ್ಲಿ ಶೆಡ್ ಹಾಕಿ ವಾಸ ಮಾಡ್ತಿರ್ತಕ್ಕಂಥ ಅಲ್ಲಿನ ಸಂತ್ರಸ್ತರ ಅವ್ರ ಮಾತುಗಳೇನು ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಯಾವ್ದಾರ? ಮನೋಹರ್ ಕಲಾಲ್. ಈಗ ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ಅಂದ್ರೆ ಸರ್ಕಾರ ಏನ್ ಮಾಡಿತ್ತು ಅಂತಂದ್ರೆ ನಿಮ್ಗೆ ಅಲ್ಲಿ ಇರ್ತಕ್ಕಂಥ ಜಾಗಗಳನ್ನು ಕಿತ್ತಿಸಿ ಅಂದ್ರೆ ಕಲ್ಯಾಣ ಮಂಟಪಗಳು ಹಾಸ್ಟೆಲ್ಗಳಲ್ಲಿ ಅವರು ಇರಿ ಅಂತ ಒಂದು ವಸತಿ ಅಂದ್ರೆ ತಾತ್ಕಾಲಿಕ ವಸತಿ ಇರಿ ಅಂತ ಹೇಳಿದ್ರು. ನೀವು ಇಲ್ಲಿ ಯಾಕೆ ಬಂದಿದ್ದೀರಿ? ಮತ್ತೆ ಇವ್ ದನ ಸರಿಯಾಗಿ ಇಲ್ಲಿ ಬಂದಿನ್ರಿ. ನಮ್ಮ ಸೌಕರ್ಯಗಳು ಮಂದಿ ಅನ್ನದ ಆಯ್ಕೊಂಡಿರಪ್ಪ ಮುತ್ತಿ ಹೇಳಿದ್ರು ಹೊಲ ಮಾಡ್ತೀವಿ ಮಂದಿ ಹೊಲಗೊಳ್ರು ಸ್ವಂತ ಹೊಲ ಇಲ್ಲ ಸ್ವಂತ ಮನಿ ಇಲ್ಲ ಏನು ಇಲ್ಲ ಹೋಗಿ ಇಲ್ಲಿ ಇರ್ರಿ. ಮತ್ತೆ ಅಲ್ಲಿ ದನ ಕರ ಕಡು ಇನ್ನೊಂದು 10 ಕುರಿ ಹೋಗ್ಯಾವ್ರಿ ಪಾರ್ ಹೊಡ್ಕೊಂಡು ಉಪವಾಸ ಅದಕ್ಕೆ ಎಲ್ಲಿ ಕಟ್ಲಿ ಬೈಲಿ ನಡ್ರಿ ಬೈಲಿ ಬದುಕಿ ಇಲ್ಲಿ ಕೂತೀನ್ರಿ. ನಿಮ್ಮಂತ ಸೌಕಾರ ಬಂದಿ ಹಾಯ್ಕೊಂಡು ಮುತ್ತಿ ಅಂತ ಹೇಳ್ಯಾರ ಅದಕ್ಕೆ ಇಲ್ಲಿ ಬಂದು ಹಾಯ್ಕೊಂಡೀನ್ರಿ. ಅಲ್ಲಿ ಈ ಸುಟ್ಟು ಬಾರ್ದಾನ ಹ್ಯಾಂಗ ಒಯ್ದು ಹೇಳ್ರಿ. ಇವ್ ಎಲ್ಲಿ ಒಯ್ದು ತಗಡ ಪಗಡ ಅಲ್ಲಿ ಹೋಗಿದ ಹಂಗದ ಮುಂದ್ ನಮ್ಗೆ ಇರ್ಲಾಕ ಜಾಗ ಬೇಕಲ್ರಿ ಹೇಳ್ರಿ ನೀವೇ. ಎಷ್ಟು ಕುರಿಗಳಿದಾವ್ರಿ? ಎಷ್ಟು? 10 ಆವ್ರಿ. ಅವು ಈ ಓಸು ಒಯ್ದಕ್ಕೆ ಅಲ್ಲಿ ಹ್ಯಾಂಗ ಕಡಿಕಿ ಮೇವು ಏನ್ ಮಾಡ್ಬೇಕು ಇನ್ನು ಅಡಿಯಾಗ ಒಂದು ತಾಸು ಬಿಟ್ರಿ ಅಂತ ತಿತ್ತಾವ್ ಹೇಳಿ ಅಡಿಯಾಗ ಬಂದೀನ್ರಿ. 22 ಸಂಸಾರ ಮಾಡಿನ್ರಿ ಅಲ್ಲಿ ಅಡಿಯಾಗ ಹೊಲ ಇಲ್ಲ ಊರ ಮನಿ ಇಲ್ಲ. ಅದಕ್ಕೆ ಏನದ ಮಕ್ಕಳು ಮರಿ ಇವು ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಅನ್ನಪನ್ನ ಕುದಿಸ್ತೀನಕತ್ ಹೇಳಿ ಇಲ್ಲಿ ಬಂದೀನ್ರಿ. ಅಂದ್ರೆ ನಿಮಗೆ ಇವಾಗ ಏನು ಅಂದ್ರೆ ನಿಮ್ ಸ್ವಂತ ಜಮೀನು ಇಲ್ರಿ? ಜಮೀನ್ ಇಲ್ರಿ, ಜಮೀನ್ ಇಲ್ಲ, ಏನು ಇಲ್ರಿ. ಅಂದ್ರೆ ಇಲ್ಲಿವರೆಗೂ ನಿಮ್ಮ ಬದುಕು ರಟ್ಟಿ ಮೇಲಿನ ದುಡಿಮೆ ದುಡ್ಡು ತಿಂದಿವ್ರಿ. ಆದ್ರೆ ನಿಮ್ ಪುಣ್ಯ ಯಾಕ ಮಂದಿ ಹೊಲಗಳು ಪಾಲನೆ ಮಾಡ್ತೀನಿ. ಇದು ಅಡವಿಯಾಗಿದ್ದೆ ಅಡವಿಯಾದ ಗೌರ್ಮೆಂಟ್ ಜಾಗ ಕಿತ್ತಿಗೆ ಕೊಟ್ರು ಬಳಕ ಅಲ್ಲಿ 20 ವರ್ಷ ಸಂಸಾರ ಮಾಡಿದೆವು. ಅದು ಯಾವತ್ತ ತಗೊಂಡಿಲ್ಲ. ಏನ್ ತಗೋಬೇಕಂತ ಆಸರಿಲ್ಲ. ತಿನ್ನೋದಕ್ಕೆ ಉಣೋದಕ್ಕೆ ಅವಾರ ಸಣ್ಣ ಸಣ್ಣ ಮಕ್ಕಳು. ಹಿಂಗಾಗಿ ನಾ ವನವಾಸದಾಗ ಬಂದಿನ್ರಿ. ಇನ್ನಾದ್ರೂ ವನವಾಸ ಬಿಟ್ಟಿಲ್ಲ. ವಿಷ್ಕರೇ, ಇವರಿಗೆ ಇರಲಿಕ್ಕೆ ಸ್ವಂತ ಮನೆನೂ ಇಲ್ಲ, ಸ್ವಂತ ಜಮೀನು ಕೂಡ ಇಲ್ಲ. ಅವರ ಬದುಕು ಏನಿದೆ ರಟ್ಟೆ ಮೇಲಿನ ಬದುಕು. ಈಗ ನೀವು ಹಿಂದೆ ನೋಡ್ತಾ ಇರೋದು ಇವರೆಲ್ಲ ಅವ್ರ ಕುಟುಂಬಸ್ಥರೇ. ಇವಾಗ ಹಿಂದೆ ನೋಡ್ತಿರೋದು ಇವ್ರ ಕುಟುಂಬಸ್ಥರಿಗೆ. ಈಗ ನೀವು ಅಲ್ಲಿ ನೋಡ್ತಾ ಇದ್ರಲ್ಲ ಎತ್ತುಗಳನ್ನ ಅಂದ್ರೆ ಬೇರೆಯವರ ಹೊಲಗಳನ್ನ ಲೀಸ್ಗೆ ಹಾಕಿಕೊಂಡು ಉಳಿಮೆ ಮಾಡ್ತಕ್ಕಂತ ಒಂದು ಕುಟುಂಬದ ಪರಿಸ್ಥಿತಿ ಇದು. ಮೊದಲು ಹೊಲ ಮನೆಗಳಲ್ಲಿ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಒಂದು ರಟ್ಟೆಯ ಬದುಕಿನ ಮೇಲೆ ಕೆಲಸ ಮಾಡ್ತಕ್ಕಂತ ಇವರೊಬ್ರು ಸಾಮಾನ್ಯ ಕುಟುಂಬದವರು. ಇವರು ಏನಾದ್ರೂ ಪರಿಹಾರ ಆಗ್ಲೇಬೇಕು ಮತ್ತು ಮಾಡ್ಲೇಬೇಕು. ಇದು ಸರ್ಕಾರಿ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಕರ್ತವ್ಯನಾಗಿದೆ.
ಅಕ್ಕ ನಿಮ್ಮ ಹೆಸರು ಅಕ್ಕ? ನಾಗಂಬ್ರಿ ನನ್ನ ಹೆಸರು. ಹಾ ರೀ. ನಮ್ಗೆ ಎಷ್ಟ್ ದಿನ ಅಲ್ಲಿ ಗೌರ್ಮೆಂಟ್ ಜಾಗ ಕೊಟ್ಟಿತ್ರಿ, ಇದ್ದೇವ್ರಿ. ಇಲ್ಲಿ ಬಂದ್ ನಾವ್ ಮತ್ತವ್ರ ಜಾಗನ ಹೊಡ್ಕೊಂಡು ಪತ್ರಸ ಹೊಡ್ಕೊಂಡಿದ್ದೇವ್ರಿ. ಹಾ. ಗಬಾಳ ನಮ್ಗ್ ಹೋಲಾಕ ಬರ್ಲಾಕ ಎಲ್ಲಾ ತೊಂದ್ರೆ ಆಗ್ಲಕತ್ತವ್ರಿ. ದವಾಖಾನೆ ಅಲ್ಲಿ ದಾರ್ವಾ ಅಲ್ಲಿ ಮತ್ತೆ ಎಲ್ಲಾ ಹುಡುಗರು ಸಾಲಿ ಅಲ್ಲಿ ಎಲ್ಲಾ ಅಲ್ಲಿ ಎಲ್ಲಾ ಬಾಳ ತೊಂದ್ರೆ ಆಗ್ಲಕತ್ತಾರ ನಮಗ್. ನೀರಿಂದ್ ಬಿ ಸ್ವಲ್ಪ ಹೈರಾಣ ಐತ್ರಿ. ನಮ್ಗ್ ನೀರಿಗೆ ಇಲ್ಲಿ ಹುಳ ಹೋಗ್ಬಿಟ್ಟಿ ಮಕ್ಕಳದು ಬಾಳ ಸಾಲಿಗೆ ಹೋಗೋ ಬಾಳ ತೊಂದ್ರೆ ಆಗ್ಲಕತ್ತವ್ರಿ. ಹುಡುಗರು ಎಷ್ಟನೇ ಕ್ಲಾಸ್ ಇದಾರೆ ನಿಮ್ಮ ಹುಡುಗರು? ಇವ್ ಹುಡುಗರು 3ನೇ ಕ್ಲಾಸ್ ಒಬ್ಬ ಅನ್ರಿ, ಒಬ್ಬ 2ನೇ ಕ್ಲಾಸ್ ಅನ. LKG UKG ಹೋಲಕ್ಕೆಲ್ಲಾ ಇದು ಆಗತ್ತಾರ ನಮ್ಮ ಮಕ್ಕಳಿಗೆ ತೊಂದ್ರೆ ಆಗತ್ತದ. ಈ ಸದ್ಯ ನೀವು ಇಲ್ಲಿ ಒಂದೇನು ಹೊಡೆದಿದ್ರಲ್ಲ, ಶೆಡ್ ಹೊಡೆದಿದ್ರ, ಇಲ್ಲಿ ಹೊಡೆದಿದ್ರಲ್ಲ ಅದೇ ಹೊಡೆದಿವ್ರಿ ನಾವು ಶೆಡ್. ನಮ್ಗ ಅಲ್ಲಿ ಕಿತ್ ಬಳಕೆ ಇಲ್ಲಿ ಶೆಡ್ ಹೊಡೆದಿ. ನಮ್ ಪರಿಹಾರ ಏನು ಕೊಟ್ಟಿಲ್ರಿ ಅವ್ರು ಗೌರ್ಮೆಂಟ್. ಅಲ್ಲಿಂದ ಕಿತ್ತು ಬಂದು ಶೆಡ್ ಹೊಡೆದಿದ್ರಲ್ಲ ನಿಮ್ಮ ಮನೇಲಿ. ನಿಮ್ಮ ಮನೆಗೆ ಈ ಶೆಡ್ಗೆ ಮೂಲಭೂತ ಸೌಕರ್ಯ ಏನಾದ್ರು ಇದೆ ಅಂದ್ರೆ ಕುಡಿಯಲಿಕ್ಕೆ ನೀರು, ಕರೆಂಟ್ ಏನಾದ್ರು ಇದೆ? ಏನು ಇಲ್ರಿ ಸರ್. ಆಜು ಬಾಜು ಇದ್ದವ್ರು ಕೊಟ್ಟಾರಿ ನಮ್ಮ ನೀರ ಪೀರ. ಕುಡಿಲಕ್ ನೀರ್ ಸದೇ ಇಲ್ಲಾರ್ದಂಗ ಆಗೈತ್ರಿ ನಮ್ಗೆ ಇಲ್ಲಿ ಬಂದ್ಕೆ. ರೋಡ್ ಮ್ಯಾಗ ಕುಂದ್ರಿಸಿ ಬಿಟ್ಟಾರ ಹಂಗ ಆಗೈತ್ರಿ ನಮ್ಗೆ ಇಲ್ಲಿ ಗೌರ್ಮೆಂಟ್. ನೀವು ಸರ್ಕಾರ ನಿಮ್ಗೆ ಏನ್ ಮಾಡ್ಬೇಕು? ನೀ ಏನ್ ಮಾಡ್ತಿದ್ ನೋಡಿ, ಸರ್ಕಾರದ ಏನ್ ಆಧಾರ ಅಂತ ಹೇಳಿ ನಾ ಸರ್ಕಾರ ಕೊಟ್ಟಿ ಸರ್ಕಾರ ಕಿತ್ತು ಹೊರಗೆ ಹೋಗದಾರ ಅಂದಾಗ ಮುಂದ್ ಏನ್ ಧೈರ್ಯ ಅದ ಹೇಳ್ರಿ? ಮುಂದ್ ಏನ್ ಧೈರ್ಯ ಅದ? ಸರ್ಕಾರ ಕಿತ್ತಿದ ಅವಕಾಶ ಕೊಟ್ಟರ ಅವಕಾಶನೂ ಇಲ್ಲ. ಬಡ ಜನ ಕಿತ್ಕೊಂಡು ಹೋಗಿ ಎಲ್ಲರೂ ಇರತ್ತ ಅದನ್ನೂ ಇಲ್ಲ. ಒಮ್ಮೆ ಬಂದು ಕಿತ್ಕೊಂಡ್ ಕೂತ್ರು ಯಾ ಮಾಡ್ಬೇಕು ಹೇಳ್ರಿ? ಇದ್ದಿದ್ದೆಲ್ಲ ಸಾಮಾನ್ಯ ಸತ್ಯನಾಶ ಮಾಡಿದ್ರು. ಮತ್ತೆ ಅವಕಾಶ ಏನ್ ಬೇಡ್ರಿ ಹೇಳ್ರ? ಅವ್ರಿಗೆ ಏನ್ ತಿಳಿದ ಅವ್ರು ಏನ್ ಕೊಡ್ತಾರ ಕೊಡ್ರಿ. ನಮಗ ಏನ್ ತಿಳಿದ ಅವ್ರು ಕೊಡ್ರಿ. ನಾವ್ ಈ ಸರ್ಕಾರ ಬೇಡಕ್ಕೂ ಅಧಿಕಾರನೂ ಇಲ್ಲ. ಯಾಕಿಲ್ರಿ? ನಮಗ ಏನು ಇಟ್ಟಿಲ್ಲ ಅಲ್ಲಿ. ಅವ್ರು ಕುಡ್ರಿ ಅಂತಂದ್ರೆ ಕೊಟ್ಟಿಗೆ ಕಸ್ಕೊಂಡ್ರ ಅಂದ್ರ ಈ ಕೊಟ್ಟಿಗೆ ಅವರೇ ಗೌರ್ಮೆಂಟ್ ಕಾಗದ ಪತ್ರ ತಂದಾರ, ನಳ ಬಿಲ್ ತುಂಬ್ಕೊಂಡಾರ, ಬಿರಾಡ್ ತುಂಬ್ಕೊಂಡಾರಿ, ಎಲ್ಲಾ ಮಾಡ್ಯಾರ್ರಿ. ಮಾಡಿ ಈ ನಮೂನಿ ಮಾಡ್ಯಾರ ಅಂದಾಗ ಯಾಂಗ್ ಬಿಡ್ಬೇಕು? ಯಾವ್ದು ಬೇಡ್ಲಿ ಹೇಳ್ರಿ? ಯಾರಿಗ್ ಕೇಳ್ಬೇಕು ಹೇಳ್ರಿ? ನಾವು ಮೂಕ್ ಮನುಷ್ಯರು, ಓದಲ್ಲವ್ರಲ್ಲ. ಓದ್ಬೋದ್ರ ಗೊತ್ತಿಲ್ಲ. ಯಾರಿಗೆ ಈ ಜಾಗದ ಯಾರಿಗಪ್ಪ ಅಂತ ನಿಮ್ಗೆ ಕಾಗದ ತೋರ್ಸೋರು. ಮತ್ತೆ ಅಂತವ್ರಿಗೆ ಮತ್ತೆ ಕಿತ್ತು ಹೋದ್ರೆ ಏನಕ್ಕೆ ಪರಿವಾರ ಬೇಡ್ಬೇಕು ಹೇಳ್ರಿ? ಅದಕ್ಕೆ ಪರಿವಾರನು ಬೇಡ, ಅವ್ರು ಬೇಡ. ಎಲ್ಲಿ ನಿಮ್ಮ ಕೈಕಾಲು ಬಿದ್ದು ನಾವು ಜೀವನ ಮಾಡ್ಕೊತಿರ್ತೀವಿ. ಅವ್ರು ಏನ್ ತಿಳಿದು ಈ ನಮ್ಗೆ ಆಗ್ಯದ ಇಂತ ನುಕ್ಸಾನ್ ಆಗ್ಯದ ಕೊಟ್ರ ಕೊಡ್ಲಿಕ್ಕೆ ಈಗ ಬೇಡಕ್ಕೂ ದಾರಿ ಇಲ್ಲ ನನಗೆ. ಬೇಡೋದಿಲ್ಲ ಅವರಿಗೆ? ಯಾಕೆ ಬೇಡ್ಬೇಕ್ರಿ? ಈಗ ವಿಶ್ವಾಸ ಇಲ್ಲ ನನಗ. ಯಾಕೆ ಬೇಡೋದಿಲ್ಲ ಅವ್ರಿಗೆ? ಮತ್ತೆ ಈ ಬೇಡ ಕೊಟ್ಟಾರ ಇಲ್ರಿ? ಕೊಟ್ಟಿ ನುಕ್ಸಾನ್ ಮಾಡಿದ್ರೆ ಮುಂದೆ ಏನ್ ಮಾಡ್ಬೇಕ್ರಿ? ನಾ ಸತ್ ಹೋದ್ರು ನನ್ನ ಮಕ್ಕಳೇ ಮಾಡ ಸರ್ಕಾರ ಮ್ಯಾಗ ವಿಶ್ವಾಸ ಏನ್ ಮಾಡ್ಬೇಕು ಹೇಳ್ರಿ? ಹೇಳಿ ಮೇಡಮ್, ಸರ್ಕಾರದ ಮೇಲೆ ವಿಶ್ವಾಸ ಹೋಗೈತಾ? ಸರ್ಕಾರ ಮೇಲೆ ವಿಶ್ವಾಸ ಹೋಗ್ಬಿಟ್ಟೈತ್ರಿ ಸರ್. ನಮ್ಗೆ ಸರ್ಕಾರ ಬಾಳ ಮೋಸ ಮಾಡೈತ್ರಿ. ಇದು ಕೋಟಿಗೆ 25 ವರ್ಷ ಸಂಸಾರ ಮಾಡ್ಕಿಚಿನ್ ಒಮ್ಮೆ ಬೀದಿ ಹಾಕ್ದ್ರ ನಾವ್ ಎಲ್ಲಿ ಹೋಗಂಬ್ರಿ? ಸರ್ಕಾರಕ್ಕೆ ಓಟ್ ಹಾಕ್ತೇವ್ರಿ, ಎಲ್ಲಾ ಹಾಕ್ತೇವ್ರಿ, ಲೈಟ್ ಬಿಲ್ ತುಂಬ್ಯಾವ್ರಿ, ಗರ್ಪಟಿ ತುಂಬ್ಯಾವ್ರಿ. ನಮ್ಗೇನೋ ಆಧಾರ ಇಲ್ಲ ಅಂದ್ರೆ ನಾವ್ ಹೋಗೋದೇ ಎಲ್ಲಿರಿ? ಸರ್ಕಾರ ಮೇಲೆ ವಿಶ್ವಾಸ ಇಲ್ರಿ. ನಮ್ಮ ಪಾಲಿಗೆ ಸರ್ಕಾರ ಸತ್ ಹೋಗಿತ್ತು ಅಂತ ಬಿಟ್ಬಿಟ್ಟೇವ್ರಿ ಸರ್ ನಾವು. ಎಷ್ಟ್ ತಿಂಗಳ ಮಗಳು? 3 ತಿಂಗಳದ ಐತ್ರಿ ಕೂಸ್ರಿ. ಈ ಮಗಳು ಕೂಡ ಇಲ್ಲೇ ಮತ್ ಇಲ್ಲೇ ಅದೇವ್ರಿ. ಲೈಟ್ ಇಲ್ರಿ, ನೀರ್ ಇಲ್ರಿ, ಏನು ಇಲ್ರಿ. ಬಂದ್ ಕೂತೇವ್ರಿ ನಾವು. ಸರ್ಕಾರ ತೊಂದ್ ಏನ್ ಮಾಡೋದೈತ್ರಿ ನಮಗ? ಸರ್ಕಾರ ಅನ್ನೋದೇ ಮರ್ತ್ ಬಿಟ್ಟೇವ್ರಿ ನಾವು. ಸರ್ಕಾರ ನಮ್ ಬೇಡ ಆಗ್ಬಿಟ್ಟೈತ್ರಿ. ಎಲ್ಲಿ ದಾರಿ ಇರ್ತೈತಿ ಅಲ್ಲಿ ಹೋಗ್ಬಿಡ್ತೇವ್ರಿ. ಮತ್ ಏನ್ ಮಾಡೋದ್ರಿ? ಸರ್ಕಾರ ಏನು ಪರಿಹಾರ ಕೊಟ್ಟಿಲ್ಲಲ್ರಿ ನಮಗ. ಅದೇ ಸರ್ಕಾರ ನಿಮ್ಮ ಸರ್ಕಾರದಾಗ ಇದು ಇತ್ತಂದ್ರ ಅದೇ ಖರೀದಿ ಅದೇ ಖರೀದಿ ಮಾಡೋದು. ಸರ್ಕಾರದಾಗ ದಮ್ ಇದ್ಲಿಕ್ಕೆ ಅಂದ್ರ ಬಿಟ್ಟು ಬಿಡ್ತಾನ್ರಿ ಅವ. ನಮ್ಗ ಬೇಕಾಗಿದೆ ಅದೇ ಜಾಗ ರೀ. ದಮ್ ಪರಿಹಾರ ಏನು ಬ್ಯಾಡ್ರಿ. ನಮ್ಗ ಬೇಕಾಗಿದೆ ಅದೇ ಜಾಗ ರೀ. ಇಲ್ಕಂದ್ರ ನಮ್ಗ ಏನು ಪರಿಹಾರ ಬ್ಯಾಡ್ರಿ. 84 ಈ 20 ವರ್ಷಕ್ ಮತ್ ಊರ್ ಹೊರಗ್ ಕೊಡ್ತಾರಿ ಸರ್. ಮತ್ತ ಒಂದ್ ಯಾವ್ರ ನಂದ್ ಜಾಗನೋ ಮತ್ತ ಕಿತ್ತನೋರಿ ಅವ್ರು. ಆ ನಂಬಿಕೆ ಅನ್ನೋದೇ ಇಲ್ಲ. ಗೌರ್ಮೆಂಟ್ ಸರ್ಕಾರ ಮ್ಯಾಗ ನಂಬಿಕೆ ಇಲ್ಲ. ಈ ಶಾಸಕರು ಬಂದ್ರು, ಮತ್ತೊಬ್ಬ ಶಾಸಕರು ಬಂದ್ರು, ಮತ್ತ ಕಿತ್ತಂತಾರ ಕೊಡ್ತಾರ್ರಿ. ಈಗ ಇವ್ರು ಸರ್ಕಾರಕ್ಕೂ ಇದ್ದಾರ್ರಿ. ಮತ್ತೆ ಇವ್ರು ಬಿದ್ದು ಹೋಗಿಂದ ಮತ್ತೆ ಅವ್ರು ಸರ್ಕಾರ ಬೇಕಾದ್ರೆ ಅವ್ರು ಕಿತ್ತಂತಾರಿ. ಮತ್ತೆ ಎಲ್ಲಿ ಹೋಗಂಬ್ರಿ ನಾವು? ಸಂತಾನ ಕಿತ್ತ ಅಂದ್ರ ಅದೇ ಶಾಸಕರು ಮತ್ತೆ ಕಾಂಗ್ರೆಸ್ ಪಾರ್ಟಿನಿಂದ ಶಾಸಕರೇ ಆರಿಸಿ ಬಂದು ಶರಣಪ್ಪ ಸುಣಗಾರ್ ಅವರು ಕೊಟ್ಟಿದ್ದಾರ್ರಿ. ಮತ್ತೆ ಅಶೋಕ್ ಮನ್ಗಳು ಅದೇ ಪಕ್ಷದಿಂದ ಆರಿಸಿ ಮತ್ತ ಅವರೇ ಮತ್ ಕೈ ಹಿಡಿದ್ಕೊಂಡ್ ಮತ್ತೊಬ್ರು ಇದೇ ಶಾಸಕರು ಮತ್ತೆ ಇದು ನಿಮ್ ಜಾಗ ಎಲ್ಲ ಮತ್ತೆ ಭಯ ಹೊಕ್ಕಿದ್ರಿ. 13 ವರ್ಷಗಳ ಕಾಲ ಇಲ್ಲಿ ಬಿಜೆಪಿನು ಆಡಳಿತ ಮಾಡಿದ್ರು. ಅವ್ರ ಏನು ಮಾಡಿಲ್ರಿ. ಬಿಜೆಪಿ ಒಂದ್ ದಿನಾನು ಕಿತ್ತಂತೂ ತೊಂದ್ರೆ ಇದ್ದಿದ್ದಿಲ್ರಿ ಸರ್ ನಮಗ. 5 ವರ್ಷ ಅವ್ರ ಇದ್ರ ಅಂದ್ರೂ ಒಂದ್ ದಿನ ಕಿತ್ ಅಂತ ಒಂದಿನ ಅವ್ರು ಬಂದಿದ್ದಿಲ್ರಿ. ಆದ್ರ ಇದು ಕಾಂಗ್ರೆಸ್ ಪಕ್ಷ ಬಂದದ್ರಿ ನಮಗ್ ಕಿತ್ ಅಂತ ಇದು ಫುಲ್ ತೊಂದ್ರೆ ಆಗ್ಬಿಟ್ಟೈತ್ರಿ. ಆದ್ರ ಅವ್ರ ಕಿತ್ತತಕ ಬಿಟ್ಟೇ ಇಲ್ರಿ ನಮ್ಗ. ಅವ್ರಾಗಿನ ಕಿತ್ತಿಸ್ಲಕ್ ಹಚ್ಚಾರ್ರಿ ನಮಗ. ನಿತ್ಯವ್ರಿ ನಿತ್ರು ಹುಡುಗರಿಗೆ ಹೊಸ ಪೊಲೀಸರು ಕರ್ಕೊಂಡ್ ಬಂದು ಗೊಳೆ ಮಾಡಿ ಒಟ್ಟು ಕೆಡವ್ರ ಚಪ್ರ ಕುರಿ ಬಿಡ್ಗುಡ್ಲಿರ್ ದರ ಬಿಡ್ಗುಡ್ಲಿರ್ ಅವ್ರು ಹಂಗರ್ದು ಒಟ್ಟು ನುಗ್ಸ್ಯಾರಿ. ನಡ್ರಿ ಸಾಹಿತ್ಯ ಹೇಳಿ ಮುಚ್ಕೊಂಡ್ ಪರಿಸಿ ಬಾಂಡೆ ಎಲ್ಲ ನುಗ್ಗಾತ ಹಂಗರ್ದ್ ಜಕ್ಕೊಂದು ತಂದ್ ಹೊರಗಿಟ್ಟಿವ್ರಿ.
ಈಗ ಸರ್ಕಾರ ನಿಮಗೆ ಇರಕ್ಕೆ ಜಾಗ ಕೊಟ್ರು ಮನೆ ಕೊಟ್ರು ಅಲ್ಲಿಗೆ ನೀವು ಹೋಗ್ತೀರಾ ಅಥವಾ ಹೋಗೋದಿಲ್ವಾ? ಹೋಗ್ತೀವ್ರಿ ಮತ್ತೆ ಹಿಂಗ ಅಲ್ಲಿ ಇದೇ ಪರಿಸ್ಥಿತಿ ಹ್ಯಾ ಮಾಡ್ಬೇಕಂತ ಕೇಳಕತ್ತೀನ್ರ. ನಮ್ಗ್ ಅದೇ ಜಾಗ ಕಾಯಂ ಬೇಕ್ರಿ. ಹೋಗ್ತೇವ್ರಿ ನಾವ್ ಸರ್ಕಾರ ಕೊಟ್ಟಿದ್ ಜಾಗಕ್ಕೆ ಹೋಗ್ತೇವ್ರಿ ಆದ್ರ ನಮ್ಗೆ ಅದೇ ಜಾಗ ಕಾಯಂ ಬೇಕ್ರಿ. ಮತ್ತ 5 ವರ್ಷ ಇವ್ರು ತುಂಬಕ್ಯಾನ ಮತ್ತ ಒಬ್ಬರು ಬರ್ತಾರ ಅವ್ರದೊಂದ್ 5 ವರ್ಷಕ್ಕೆ ಮತ್ತ ಅವ್ರ ಕಿತ್ತಾನಾರ ಮತ್ತೆ ಎಲ್ಲಿ ಹೋಗೋದ್ರಿ ನಾವು? ಏನ್ ಚಂತಾನೇನ್ ಕಿತ್ತದ್ ಬಡದ್ರ ನಾವ್ ಬಡ ಜನರಿ ನಮ್ಗ್ ದುಡ್ಡತಕ ಹೊಟ್ಟಿ ತುಂಬದಿಲ್ರಿ. ನಾವ್ ದುಡ್ದಿಂದ ನಮ್ ಹೊಟ್ಟಿ ತುಂಬದು. ಈಗ ಹೊಸು ಪತ್ರಗಳು ಕಿತ್ಕೊಂಡ್ ಬಂದಿವ್ರಿ ನಮ್ ಅರ್ಧ ಪತ್ರಗಳು ಎಲ್ಲಾ ಹಾಳಾಗ್ಯಾವ್ರಿ. ಯಾರ್ ನಮ್ ಕೊಡವ್ರಿ? ಇಂತ ಸಣ್ಣ ಸಣ್ಣ ಮಕ್ಳು ತೊಂದ್ ಮಳೆ ಕೂತೇವ್ರಿ. ರಾತ್ರಿ ಆಗಲ್ ಕೂಳ ನೀರ್ ಒಂದಾಗೈತ್ರಿ ನಮ್ಗ. ಆಜು ಬಾಜುಕ್ ಇದ್ದವ್ರು ಸ್ವಲ್ಪ ನೀರ ಇದು ಲೈಟ್ ಕೊಡ್ಲತ್ತಾರ, ಲೈಟ್ ಇಲ್ರಿ ಕತ್ಲಾಗದೇವ್ರಿ ನಾವು. ರಾತ್ರಿ ಬಗ ನಾಯಿಗಳು ಹೇಳ್ತಾವ್ರಿ, ಇಲ್ಲಿ ಹಾವು ಹಚ್ಚೋಳ ಎಲ್ಲಾ ಇರ್ತಾವ್ರಿ. ಇಂತರ್ದಾಗ ನಾವ್ ಸಂಸಾರ ಮಾಡ್ಲತ್ತೇವ್ರಿ. ವೀಕ್ಷಕರೇ, ಇದು 8/2/2 ರಲ್ಲಿ ವಾಸ ಮಾಡಿರ್ತಕ್ಕಂಥ ಒಂದು ಕುಟುಂಬದ ನೋವಿನ ಕಥೆ. ಇದು ಕೊಟ್ಟಿದ್ದು ಸರ್ಕಾರ, ಕಿತ್ಕೊಂಡಿದ್ದು ಸರ್ಕಾರ. ಹಾಗಾಗಿ ನಮಗೆ ಸರ್ಕಾರದ ಮೇಲೆ ನನಗೆ ವಿಶ್ವಾಸವೇ ಇಲ್ಲ ಅಂತೇಳಿ ಅವರು ತುಂಬಾ ನೋವಿಂದ ಮಾತಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ಟಿಗ್ಗಿ. ನಮಸ್ಕಾರ.